ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಪಶ್ಚಿಮ ಬಂಗಾಳ ಮತ್ತೊಂದು ಬಾರಿ ಹೊತ್ತಿ ಉರಿತಾ ಇದೆ. ಮುಸ್ಲಿಮರ ಅಟ್ಟಹಾಸ ಮಿತಿ ಮೀರಿ ಹೋಗಿದೆ. ವಕ್ಫ್ ತಿದ್ದುಪಡಿ ಬಿಲ್ ಅನ್ನು ನೆಪ ಮಾಡಿಕೊಂಡು ರಸ್ತೆಯಲ್ಲಿ ಬೆಂಕಿ ಹಚ್ಚಲಾಗ್ತಾ ಇದೆ. ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಬೇಕಾದಂಥ ಸಿಎಂ ಕೇಂದ್ರ ಸರ್ಕಾರಕ್ಕೆ ನಿಮ್ಮ ವಕ್ಫ್ ತಿದ್ದುಪಡಿ ಬಿಲ್ಲನ್ನು ಬಂಗಾಳಕ್ಕೆ ತರೋದಕ್ಕೆ ಬಿಡೋದಿಲ್ಲ, ಮುಸಲ್ಮಾನರ ಭೂಮಿಯನ್ನು ರಕ್ಷಣೆ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಮೋದಿ ಹಾಗೂ ಅಮಿತ್ ಶಾ ಸಿಟ್ಟಿಗೆದ್ದಿದ್ದಾರೆ. ಹಾಗಾದರೆ ಪಶ್ಚಿಮ ಬಂಗಾಳದ ಮುಂದಿನ ಕಥೆ ಏನು? ಏನು ಮಾಡ್ತಾರೆ ಈಗ ಮೋದಿ ಹಾಗೂ ಶಾ? ಡೀಟೇಲ್ ಆಗಿ ಮಾತಾಡೋಣ. ಪಶ್ಚಿಮ ಬಂಗಾಳ ಇವತ್ತು ಔಟ್ ಆಫ್ ಕಂಟ್ರೋಲ್, ಹಾಗಂತ ನೀವು ಅಂದ್ಕೊಂಡಿದ್ದೀವಿ ಅಷ್ಟೇ. ಬಂಗಾಳ ಹೊತ್ತಿ ಉರಿತಾ ಇಲ್ಲ, ಬೇಕಂತಲೇ ಹೊತ್ತಿ ಉರಿಯೋ ಹಾಗೆ ಮಾಡ್ತಾ ಇದ್ದಾರೆ ಅಷ್ಟೇ. ಪಶ್ಚಿಮ ಬಂಗಾಳದಲ್ಲಿ ಗಲಭೆಕೋರರಿಗೆ ಪೊಲೀಸರು ಹಾಗೂ ಮಮತಾ ಕಡೆಯಿಂದ ಫುಲ್ ಫ್ರೀಡಮ್ ಸಿಕ್ಕಿದೆ. ಇಷ್ಟು ದಿನ ಬಂಗಾಳದಲ್ಲಿ ಇದುವರೆಗೆ ಶಿಕ್ಷಕರ ನೇಮಕಾತಿ ಹಗರಣದ ಬಗ್ಗೆ ಪ್ರತಿಭಟನೆ ನಡೀತಾ ಇತ್ತು. ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ನೀವು ಹಣ ತೆಗೆದುಕೊಂಡು ಕೆಲಸವನ್ನ ಕೊಟ್ಟಿದ್ದೀರಿ ಅಂತ ಹೇಳಿತ್ತು. ಈ ವಿಷಯಕ್ಕೆ ಬಂಗಾಳದಲ್ಲಿ ಗಲಭೆ ಹೆಚ್ಚಾಗಿತ್ತು. ಅದನ್ನ ಡೈವರ್ಟ್ ಮಾಡೋ ಸಲುವಾಗಿ ವಕ್ಫ್ ಗದ್ದಲವನ್ನ ದೀದಿ ಶುರು ಮಾಡಿಸಿದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನೀವು ನೋಡಿ, ಎಲ್ಲೆಲ್ಲಿ ಗಲಭೆ ನಡೀತಿದ್ಯೋ ಅಲ್ಲೆಲ್ಲ ಪೊಲೀಸ್ ಇಲ್ಲ, ಇದ್ರೂ ಕೂಡ ಅವರು ಓಡಿ ಹೋಗ್ತಾ ಇದ್ದಾರೆ. ಇಷ್ಟು ಸಾಕು ಅರ್ಥ ಮಾಡ್ಕೊಳ್ಳೋರಿಗೆ. ಇದರಲ್ಲಿ ಆಶ್ಚರ್ಯ ವಿಷಯ ಏನಂದ್ರೆ, ಈ ಗಲಭೆಯನ್ನ ಲೀಡ್ ಮಾಡ್ತಾ ಇರೋದು ಟಿಎಂಸಿಯ ನಾಯಕರೇ. ಇತ್ತೀಚೆಗೆ ಟಿಎಂಸಿ ನಾಯಕನಾದ ಫರ್ಹಾದ್ ಹಕೀಮ್ ದಿನಾಜ್ಪುರ್, ಮಾಲ್ಡಾ, ಮುರ್ಷಿದಾಬಾದನ್ನ ಶೇಷ್ಪಾಲ್ನಿಂದ ಬೇರೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಇದರ ಅರ್ಥ ಟಿಎಂಸಿ ಸರ್ಕಾರ ಬೇಕಂತಲೇ ಜಿಹಾದಿಗಳಿಂದ ಬಂಗಾಳವನ್ನ ಧ್ವಂಸ ಮಾಡಿಸ್ತಾ ಇದ್ದಾರೆ. ಅದಲ್ಲದೆ ಪಶ್ಚಿಮ ಬಂಗಾಳದ ಬಿಜೆಪಿ ಅಧ್ಯಕ್ಷ ಸುಕಾಂತ ಮಜುಂದರ್ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳವನ್ನ ಜಿಹಾದಿಗಳ ಕೈಗೆ ಒಪ್ಪಿಸಿದ್ದಾರೆ ಅಂತ. ಯಾಕಂದ್ರೆ ಬಂಗಾಳದಲ್ಲಿ ಸಾಕಷ್ಟು ಕಡೆ ಹಿಂದೂ ದೇವಾಲಯಗಳನ್ನು ಧ್ವಂಸ ಮಾಡಲಾಗ್ತಾ ಇದೆ, ಹಿಂದೂಗಳ ಮನೆಗಳ ಮೇಲೆ ದಾಳಿ ಆಗ್ತಾ ಇದೆ, ಹಳ್ಳಿಯ ಮಧ್ಯ 5 ರೈಲುಗಳು ಕೂಡ ಸಿಲುಕಿಕೊಂಡಿದೆ. ಮಮತಾ ಬ್ಯಾನರ್ಜಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಕಂಪ್ಲೀಟ್ ಆಗಿ ಫೇಲ್ ಆಗಿದ್ದಾರೆ. 10-12 ಪೊಲೀಸರು ಗಾಯಗೊಂಡಿದ್ದಾರೆ. ಇವತ್ತು ಈ ಜಿಹಾದಿಗಳಿಗೆ ಸರಿಯಾದ ಚಿಕಿತ್ಸೆ ನೀಡಿಲ್ಲ ಅಂದ್ರೆ ನಾಳೆ ಇಡೀ ಬಂಗಾಳವನ್ನ ಧ್ವಂಸ ಮಾಡ್ತಾರೆ. ಇನ್ನೊಂದು ವಿಚಿತ್ರ ವಿಷಯ ಏನಂದ್ರೆ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ನಡೀತಾ ಇರುವಾಗ ಭಾರತದಲ್ಲಿ ಎಲ್ಲರಿಗೂ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು. ಆದರೆ ಅದೇ ಈಗ ನಮ್ಮ ದೇಶದ ಒಂದು ರಾಜ್ಯದಲ್ಲಿ ಆ ಪರಿಸ್ಥಿತಿ ಬಂದಿದೆ. ಆದರೆ ಅದರ ಬಗ್ಗೆ ಧ್ವನಿ ಎತ್ತೋರು ಯಾರು ಕೂಡ ಇಲ್ಲ. ನಿನ್ನೆ ಅಷ್ಟೇ ಅಮಾಯಕರ 80 ಅಂಗಡಿಗಳಿಗೆ ಬೆಂಕಿ ಇಡಲಾಗಿದೆ. ಅವ್ರ ಬಗ್ಗೆ ಯಾರಿಗಾದ್ರೂ ಕನಿಕರ ಅನ್ನೋದು ಇದೆಯಾ? ಹಾಗಾದ್ರೆ ಬಂಗಾಳದಲ್ಲಿ ಹಿಂದೂಗಳು ನೆಮ್ಮದಿಯಾಗಿ ಬದುಕೋದಕ್ಕೆ ಅವಕಾಶವೇ ಇಲ್ವಾ? ಖಂಡಿತ ಇದೆ. ಒಂದಷ್ಟು ಹಿಂದೂಗಳು ಜಿಹಾದಿಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ದಾರಿ ಇದೆ. ಮೊದಲನೇದಾಗಿ ಪೊಲೀಸರು ಈ ಗಲಭೆಕೋರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಬಟ್ ಈಗಿನ ಪರಿಸ್ಥಿತಿ ನೋಡಿದರೆ ಅದು ಸಾಧ್ಯ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಪೊಲೀಸರು ಅಲ್ಲಿ ಅಸಹಾಯಕರಾಗಿ ನಿಂತಿದ್ದಾರೆ. ಇನ್ನು ಎರಡನೇದಾಗಿ ಬಂಗಾಳದ ಹಿಂದೂಗಳು ಒಗ್ಗಟ್ಟಾಗಿ ಈ ಗಲಭೆಯನ್ನು ನಿಲ್ಲಿಸಬೇಕು. ಆದರೆ ಇದರಿಂದ ಗಲಭೆ ಇನ್ನೂ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಬಂಗಾಳದ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದೆ, ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಂಟ್ರೋಲ್ ಮಾಡಿ ಅಂತ. ಈಗಿರೋದು ಕೂಡ ಇದೊಂದೇ ದಾರಿ. ಮಮತಾ ಬ್ಯಾನರ್ಜಿ ಅವರನ್ನ ಸೈಡಿಗೆ ಕೂರಿಸಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೆ ಮಾಡೋದು, ಇಲ್ಲ ಪ್ಯಾರಾಮಿಲಿಟರಿ ಸೈನ್ಯದ ಪಡೆಗಳನ್ನು ನಿಯೋಜಿಸಿ ಈ ಗಲಭೆಯನ್ನು ಶಾಂತಗೊಳಿಸಬೇಕು. ಆದರೆ ಇದರಲ್ಲಿ ಕೂಡ ಒಂದು ಸಮಸ್ಯೆ ಇದೆ. ಆ ಸಮಸ್ಯೆ ಏನಂದ್ರೆ, ರಾಷ್ಟ್ರಪತಿ ಆಡಳಿತ ಬಂದ ತಕ್ಷಣ ಮಮತಾ ಬ್ಯಾನರ್ಜಿ ಅವರು ರಸ್ತೆಗೆ ಇಳಿತಾರೆ. ನಂತರ ಗುಜರಾತಿ ಸರ್ಕಾರ ಬಂಗಾಳದ ಮಹಿಳೆಯನ್ನ ಅಧಿಕಾರದಿಂದ ತೆಗೆದು ಹಾಕ್ತು, ಎದ್ದೇಳಿ ಬೆಂಗಾಲ್ ಅಂತ ಬಡ್ಕೋತಾರೆ. ಆಗ ಮತ್ತೆ ಗಲಭೆ ಹೆಚ್ಚುತ್ತೆ. ಒಟ್ಟಾರೆ ಬಂಗಾಳದಲ್ಲಿ ವಕ್ಫ್ ಹೆಸರಲ್ಲಿ ಜನರು ರಸ್ತೆ ಮೇಲೆ ಹಿಡಿದು ಗಲಭೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗೆ ಅಸಹಾಯಕ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಇದಲ್ಲದೆ ಅಮಾಯಕರ ಅಂಗಡಿಗಳನ್ನು ಕೂಡ ಧ್ವಂಸ ಮಾಡಲಾಗ್ತಾ ಇದೆ. ಕೊನೆಯದಾಗಿ ಈ ದಂಗೆಯ ಮೇಲೆ ಮಮತಾ ಅವರ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೋ ಅಥವಾ ಬಂಗಾಳದ ಆಡಳಿತ ಕಂಟ್ರೋಲ್ ಕೇಂದ್ರ ತೆಗೆದುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಟಿವಿ ವಿಕ್ರಮ,
ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.